ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಅವರೇ, ಮೈಸೂರಿನ ಮಾಜಿ ಸಂಸದರಾದ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ, ಸಿದ್ದೇಶಣ್ಣನವರ ಧರ್ಮಪತ್ನಿ ಅಕ್ಕ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರೇ, ಇಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳತಕ್ಕಂಥ ಸಹೋದರ ಶ್ರೀ ಸಿದ್ದೇಶ್ವರ ಅಣ್ಣನವರೇ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪನವರೇ, ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರ ಅವರೇ, ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರಾದ ಶಿವಶಂಕರ್ ಅವರೇ, ರಾಜೇಶ್ ರವರೇ, ಮಾಜಿ ಸಂಸದರಾದ ಬಿ ವಿ ನಾಯ್ಕರವರೇ, ಮಾಜಿ ಶಾಸಕರಾದ ಪ್ರೊಫೆಸರ್ ಲಿಂಗಣ್ಣ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಶವಂತರಾವ್ ಜಾಧವ್ ರವರೇ, ಚಿತ್ರದುರ್ಗದ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮುರಳಿ ಅವರೇ, ನಿಯೋಜಿತ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಗಿರೀಶ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಿದ್ದೇಶ್ವರ ಅಣ್ಣನವರ ಅಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ಸಿದ್ದೇಶಣ್ಣನವರು ಚಿತ್ರದುರ್ಗದ ಭೀಮ್ ಸಮುದ್ರದಲ್ಲಿ ಹುಟ್ಟಿ ಬೆಳೆದಂತವ್ರು. ಜನ್ಮಭೂಮಿ ಚಿತ್ರದುರ್ಗದ ಭೀಮ್ ಸಮುದ್ರ, ಕರ್ಮಭೂಮಿ ದಾವಣಗೆರೆ. ದಾವಣಗೆರೆಯಲ್ಲಿ ಸಂಸದರಾಗಿ, ಅವರ ತಂದೆಯವರು ಕೂಡ 2 ಬಾರಿ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ದಾವಣಗೆರೆಗೆ ಅಭಿವೃದ್ಧಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆ ಮೊದಲು ಚಿತ್ರದುರ್ಗದ ಒಂದು ತಾಲೂಕು. ದಿವಂಗತ ಜೆ.ಎಚ್. ಪಟೇಲ್ರ ಆಶಯದಂತೆ ಹೊಸ ಜಿಲ್ಲೆಯಾಗಿ ಪರಿವರ್ತನೆ ಆದ್ಮೇಲೆ ಸಿದ್ದೇಶಣ್ಣನವರ ಕೊಡುಗೆ ಅಪಾರವಾದದ್ದು. ಇದರ ಅಭಿವೃದ್ಧಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ತರುವುದಷ್ಟೇ ಅಲ್ಲ, ಹೆಚ್ಚು ಅನುದಾನವನ್ನು ತಂದು ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕೀರ್ತಿ ಗೌರವ ಸಿದ್ದೇಶ್ವರ ಅಣ್ಣನವರಿಗೆ ಸಲ್ತದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳೋದಲ್ಲ. ಸಿದ್ದೇಶಣ್ಣನವರು ಮಾಡಿರ್ತಕ್ಕಂಥ ಕೆಲಸ, ಅವ್ರ ಹೆಜ್ಜೆ ಗುರುತು ಶಾಶ್ವತವಾಗಿರ್ತದೆ. ಮತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 10,000ಕ್ಕಿಂತಲೂ ಹೆಚ್ಚು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಕೇಳಿದ್ರು ಇಂಜಿನಿಯರ್ಗಳಿಗೆ GMIT ಅಲ್ಲಿ ಓದಿದೀವ್ರಿ ದಾವಣಗೆರೆಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹದ್ದು ಅದ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತಗೊಳ್ಳದೆ ಸಿದ್ದೇಶಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಬಸವಣ್ಣನವರು ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ.
ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ನಿನಗಾಗಿ ಸತ್ತವರು ಒಬ್ಬರನ್ನೂ ನಾ ಕಾಣೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ಆದ್ರ ಜನತೆಗಾಗಿ, ಸಮಾಜಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಜನಸೇವೆಯನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರಣ್ಣನವರು ದಾವಣಗೆರೆ ಜಿಲ್ಲೆಯಲ್ಲಿ ಶಾಶ್ವತವಾಗಿರ್ತಾರ. ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಶಿವಶಂಕರ್ ಅವ್ರು ಹೇಳಿದ್ರು, ನೀವು ಇಲ್ಲೇ ಇರ್ಬೇಕಂತ. ಖಂಡಿತವಾಗಿಯೂ ಇಲ್ಲೇ ಇರ್ತಾರ ಅವ್ರು. ಯಾಕಂದ್ರ ಅವ್ರ ತಂದೆಯವರು ಅವರು ರಾಜಕಾರಣ ಶುರು ಮಾಡಿದಂತ ಕಾಲಘಟ್ಟದಲ್ಲಿ ದಾವಣಗೆರೆ, ಚಿತ್ರದುರ್ಗದ ಒಂದು ತಾಲೂಕಿತ್ತು, ಪ್ರತ್ಯೇಕ ಜಿಲ್ಲೆ ಇರ್ಲಿಲ್ಲ. ಅದಕ್ಕಾಗಿ ಪ್ರತ್ಯೇಕ ಜಿಲ್ಲೆ ಆಸೆ ಪಟ್ಟಂತವ್ರು JH ಪಟೇಲ್, ನಿಮ್ ತಂದೆಯವ್ರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ. ಅದಕ್ಕ ನಾನೇನ್ ಹೇಳ್ತೇನೆ ಅಂದ್ರೆ ಅವ್ರು ಇಲ್ಲೇ ಇರ್ತಾರ. ಭೀಮ್ ಸಮುದ್ರ ಅಂತೂ ಸಿಂಗಾಪುರ್ ಮಾಡಿಬಿಟ್ಟಾರ. ನೀವು ಬಹುಶಃ ದೇಶದಲ್ಲಿ ಯಾವ ಹಳ್ಳಿನೂ ಭೀಮ್ ಸಮುದ್ರದಂಗ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಂಗಾಪುರ ಆಗ್ಯದ. ನಾನು ಪದೇ ಪದೇ ಅವ್ರ ಊರಿಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತೀನಿ ನೆನಪಾದಾಗೊಮ್ಮೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ರಾಜಕೀಯದಲ್ಲಿ ಸೋಲುಗಳು ಸ್ವಾಭಾವಿಕ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಸೋಲುಗಳು ಆಗ್ತಾ ಇರ್ತಾವ. ಅವಕಾಶ ಇದ್ರೂ ಒಂದೊಂದ್ ಸಾರಿ ಏನಾಗ್ತದ, ಅದೃಷ್ಟ ಇರುದಿಲ್ಲ. ಅವಕಾಶ ಇತ್ತು, ಅದೃಷ್ಟ ಇಲ್ಲ. ಅದಕ್ಕಾಗಿ ಸೋತಿದಾರ. ಅದನ್ನೇನ್ ಬಹಳ ಸೀರಿಯಸ್ ಆಗಿ ತಗೊಳ್ತಕ್ಕಂತ ಕಾರಣ ಇಲ್ಲ. ರಾಜಕಾರಣದಲ್ಲಿ ಸೋಲುಗಳು ಬಹಳ ಸ್ವಾಭಾವಿಕ. ಇವತ್ತು ನಾನು ಮತ್ತು ಅರವಿಂದ್ ಲಿಂಬಾವಳಿ ಅವರು ಅಖಂಡ ಬಿಜಾಪುರ ಜಿಲ್ಲೆ, ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ ಇದ್ದಾಗ ಪಟೇಲ್ರ ಒಡೆದ್ರ ಅದನ್ನ. ಅಲ್ಲೇ ಹುಟ್ಟಿ ಬೆಳೆದಂತವ್ರು ನಾವು. ಇವತ್ತು ಅವ್ರು ಹೋಗಿ ಬೆಂಗಳೂರಿನಾಗ ರಾಜಕಾರಣ ಮಾಡ್ಲಕತ್ತಾರ. 400 ಕಿಲೋಮೀಟರ್ ನಮ್ಮ ಊರ್ ದಾಟಿ ಚಿತ್ರದುರ್ಗಕ್ಕೆ ಬಂದ ನಾನು MP ಆದೆ. ಅದಕ್ಕೆ ಕಾರಣ ಏನಂದ್ರ ಅದೃಷ್ಟ. ಸಿದ್ದೇಶಣ್ಣ ಅವ್ರು ತಮ್ಮ ಅಕ್ಕ ಅವ್ರು, ಗಾಯತ್ರಿ ಅಕ್ಕ ಅವ್ರು ಇಲೆಕ್ಷನ್ ನಿಂತರು ಕೂಡ ಬಿಟ್ಟು ಬಂದು ತಂದೆ ಮಗ ನನ್ನ ಪ್ರಚಾರ ಮಾಡಿದ್ರು. ಅವ್ರು ನನ್ನ ಗೆಲ್ಸಿದ್ರು. ನನಗೆ ಪರಿಚಯ ಇದ್ದದ್ದು 3 ಜನ ಚಿತ್ರದುರ್ಗದಲ್ಲಿ. ಎಷ್ಟು ಜನ? 3 ಜನ. ಒಂದು ಸಿದ್ದೇಶ್ವರ ಅಣ್ಣ ಅವರು, 2ನೇದ್ದು ನವೀನ, 3ನೇದ್ದು ತಿಪ್ಪಾರೆಡ್ಡಿ, 4ನೇವ್ರು ಯಾರೂ ಗೊತ್ತಿಲ್ಲ ನನಗ. 3 ಮಂದಿ ವೋಟರ್ಸ್ ನನಗೆ ಪರಿಚಯ ಇರುವುದು. ಆದ್ರ 400 ಕಿಲೋಮೀಟರ್ದಿಂದ ಬಂದೆ. ಯಾಕಂದ್ರೆ ಅದೃಷ್ಟ ನನ್ನ ಕರ್ಕೊಂಡು ಬಂತು. ಅದಕ್ಕಾಗಿ ಗೆದ್ದಿದ್ದೀನಿ. ರಾಜಕೀಯದಲ್ಲಿ ಸೋಲುಗಳು ಯಾವುದೂ ಶಾಶ್ವತ ಅಲ್ಲ. ಅದನ್ನ ಬಹಳ ಮನಸ್ಸಿಗೆ ಹಚ್ಕೊಳ್ಬಾರ್ದು. ಅದನ್ನ ಮರ್ತು ಬಿಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತೇನೆ. ಯಡಿಯೂರಪ್ಪನವ್ರು ಬಲಗೈ ಬಂಟ್ರಾಗಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಲಿಕ್ಕೆ ಸಿದ್ದೇಶ್ವರ ಅಣ್ಣನವ್ರದ್ದು ಸಾಕಷ್ಟು ಕೊಡುಗೆ ಅದ. ಖಂಡಿತವಾಗಿಯೂ ಅವರು ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಬಂದೇ ಬರ್ತಾವ ಅಂತಕ್ಕಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾನು ಭಗವಂತನಲ್ಲಿ ಕೊನೆಯದಾಗಿ ಇಷ್ಟೇ ಪ್ರಾರ್ಥನೆ ಮಾಡ್ತೇನೆ, ಸಿದ್ದೇಶ್ವರ ಅಣ್ಣನವರು ಅಕ್ಕ ಗಾಯತ್ರಿ ಅವ್ರ ಜೊತೆಯಲ್ಲಿ 100 ಕಾಲ ನಗನಗ್ತಾ ಬದುಕಲಿ, ಬಾಳಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಯಾರಿಗೂ ಶ್ರೀಮಂತರನ್ನ ಮಾಡಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ಳೋದಿಲ್ಲ. ಯಾಕೆ ಬೇಡೋದಿಲ್ಲ ಅಂದ್ರೆ ಭಗವಂತ ಅವ್ರಿಗೆ ಈಗಾಗಲೇ ಸಾಕಷ್ಟು ಕೊಟ್ಟಾನ. ಅವ್ರು 1000 ಕೋಟಿ ಸರ್ದಾರರದಾರ. ಅದಕ್ಕಾಗಿ ಅವ್ರಿಗೆ ಶ್ರೀಮಂತಿಕೆ ಕೊಡುವಂತ ಕೇಳೋದಿಲ್ಲ ನಾನು. ಅವ್ರ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ, ಅಧಿಕಾರ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ಗೌರವಿಸಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಿದ್ದೇಶ್ವರ ಅಣ್ಣನವರ ಅಭಿಮಾನಿ ಬಳಗದವ್ರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ಕಾರಜೋಳ ಅವರಿಗೆ. ಈ ಸಭೆಯನ್ನು ಉದ್ದೇಶಿಸಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ. ಭಾರತ್ ಮಾತಾ ಕೀ.
ಒಂಚೂರು ಯಾರ್ಯಾರು